1943 ಜೂನ್ 13ರಂದು ಸ್ವಾತಂತ್ರ್ಯ ಹೋರಾಟಗಾರ ನಾಯಕ ಸುಭಾಷ್ ಚಂದ್ರ ಬೋಸ್ ಅವರು ಜರ್ಮನಿಯಿಂದ ಟೋಕಿಯೋಗೆ ಜಲಾಂತರ್ಗಾಮಿ ಮೂಲಕ ತಮ್ಮ ಪ್ರಯಾಣವನ್ನು ಪ್ರಾರಂಭಿಸಿದರು. ಈ ಪ್ರವಾಸದ ಮೊದಲು ಅವರು ಜರ್ಮನಿಯಲ್ಲಿ ಅಡಾಲ್ಫ್ ಹಿಟ್ಲರ್ನನ್ನು ಭೇಟಿಯಾದರು ಮತ್ತು ಭಾರತೀಯ ಸ್ವಾತಂತ್ರ್ಯ ಹೋರಾಟಕ್ಕೆ ಜರ್ಮನ್ ಬೆಂಬಲವನ್ನು ಪಡೆಯಲು ಪ್ರಯತ್ನಿಸಿದರು. ಭಾರತದಿಂದ ಬ್ರಿಟಿಷ್ ಸಾಮ್ರಾಜ್ಯವನ್ನು ಕಿತ್ತೊಗೆಯಲು ಬೋಸ್ ಜರ್ಮನಿಯ ಸಹಾಯವನ್ನು ಕೋರಿದ್ದರು. ಅದಕ್ಕೆ ಹಿಟ್ಲರ್ ಒಪ್ಪಿದ್ದ. ಹಿಟ್ಲರ್ ಸುಭಾಷ್ ಚಂದ್ರ ಬೋಸ್ಗೆ ತನ್ನ ಮಿತ್ರ ರಾಷ್ಟ್ರವಾದ ಜಪಾನನ್ನು ಭೇಟಿಯಾಗುವಂತೆ ಸಲಹೆ ನೀಡಿದ್ದ. ಅದರ ನಂತರ ನೇತಾಜಿ ಜಲಾಂತರ್ಗಾಮಿ ಮೂಲಕ ಜಪಾನ್ ತಲುಪಲು ಹೊರಟರು. ಕ್ಯಾಪ್ಟನ್ ಮುಸೆನ್ಬರ್ಗ್ ಮತ್ತು ನೇತಾಜಿ ಬೋಸ್ ಅವರ ಕಾರ್ಯದರ್ಶಿ ಅಬಿದ್ ಹಸನ್ ಅವರೊಂದಿಗೆ ಉಪಸ್ಥಿತರಿದ್ದರು. U-181 ಹೆಸರಿನ ಜಲಾಂತರ್ಗಾಮಿ ಜರ್ಮನಿಯ ಹ್ಯಾಂಬರ್ಗ್ ನಗರದ ಕೀಲ್ ಬಂದರಿಗೆ ಬಂದು ಅಲ್ಲಿಂದ ಜಪಾನ್ಗೆ ತೆರಳಿತ್ತು. ಸುಭಾಷ್ ಚಂದ್ರ ಬೋಸ್ ಅವರ ಈ ಹೆಜ್ಜೆ ಅತ್ಯಂತ ದಿಟ್ಟ ಮತ್ತು ಅತ್ಯಂತ ಅಪಾಯಕಾರಿ ಎಂದು ಹೇಳಲಾಗುತ್ತದೆ. ಯಾಕೆಂದರೆ ಎರಡನೆಯ ಮಹಾಯುದ್ಧದ ಸಮಯದಲ್ಲಿ ಸಾಗರವು ಅಮೆರಿಕ ಮತ್ತು ಬ್ರಿಟಿಷರಂತಹ ಮಿತ್ರ ರಾಷ್ಟ್ರಗಳ ಜಲಾಂತರ್ಗಾಮಿ ನೌಕೆಗಳಿಂದ ತುಂಬಿತ್ತು. 1943 ಜುಲೈನಲ್ಲಿ ಸುಭಾಷ್ ಚಂದ್ರ ಬೋಸ್ ಜಪಾನ್ ತಲುಪಿದರು. ಜಪಾನ್ ತಲುಪಿದ ನಂತರ ನೇತಾಜಿ ಭಾರತೀಯ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಚಟುವಟಿಕೆಗಳನ್ನು ತೀವ್ರಗೊಳಿಸಿದರು ಮತ್ತು ಆಜಾದ್ ಹಿಂದ್ ಫೌಜ್ ಅನ್ನು ಮರು ಸಂಘಟಿಸಿದರು. ಇದರಲ್ಲಿ ಅವರಿಗೆ ಜಪಾನ್ ಸರ್ಕಾರದಿಂದ ಸಂಪೂರ್ಣ ಬೆಂಬಲ ಸಿಕ್ಕಿತು. ಅದರ ಪ್ರಧಾನ ಕಚೇರಿಯನ್ನು ನಂತರ ಸಿಂಗಾಪುರದಲ್ಲಿ ಸ್ಥಾಪಿಸಲಾಯಿತು. ಗಣೇಶ ದಾಮೋದರ ಸಾವರ್ಕರ್ ಅವರು 1879 ಜೂನ್ 13ರಂದು ಮಹಾರಾಷ್ಟ್ರದಲ್ಲಿ ಜನಿಸಿದರು. ಅವರು ಕ್ರಾಂತಿಕಾರಿ ವೀರ ಸಾವರ್ಕರ್ ಅವರ ಹಿರಿಯ ಸಹೋದರರಾಗಿದ್ದರು. ಅವರನ್ನು ಬಾಬಾರಾವ್ ಸಾವರ್ಕರ್ ಎಂದು ಕರೆಯುತ್ತಾರೆ. ಬಾಬಾರಾವ್ ಭಾರತದಲ್ಲಿ ಬ್ರಿಟಿಷ್ ವಸಾಹತುಶಾಹಿ ಸರ್ಕಾರದ ವಿರುದ್ಧ ಸಶಸ್ತ್ರ ಚಳುವಳಿಯ ನೇತೃತ್ವ ವಹಿಸಿದ್ದರು. ವೀರ ಸಾವರ್ಕರ್ ಅವರು ತಮ್ಮ ಹಿರಿಯ ಸಹೋದರ ಗಣೇಶ ದಾಮೋದರ ಸಾವರ್ಕರ್ ಅವರಿಂದ ಅಭಿನವ ಭಾರತ ಕ್ರಾಂತಿಕಾರಿ ಸಂಘಟನೆಗೆ ಸ್ಫೂರ್ತಿ ಪಡೆದರು. ವೀರ ಸಾವರ್ಕರ್ ಇಂಗ್ಲೆಂಡಿಗೆ ಹೋದಾಗ ಬಾಬಾರಾವ್ ಸಾವರ್ಕರ್ ಅವರು ಅಭಿನವ ಭಾರತ ಕಾರ್ಯವನ್ನು ವಹಿಸಿಕೊಂಡಿದ್ದರು ಎಂದು ಹೇಳಲಾಗುತ್ತದೆ. ಬ್ರಿಟಿಷರ ಆಡಳಿತದ ವಿರುದ್ಧ ನಡೆಯುತ್ತಿದ್ದ ಚಳುವಳಿಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಬ್ರಿಟಿಷರು ಅವರಿಗೆ ಕಾಲಾಪಾನಿ ಶಿಕ್ಷೆ ವಿಧಿಸಿದ್ದರು. 20 ವರ್ಷಗಳ ಕಾಲ ಅವರು ಅಂಡಮಾನ್ನ ಸೆಲ್ಯುಲಾರ್ ಜೈಲಿನ ಕಿರಿದಾದ ಸೆಲ್ನಲ್ಲಿ ಅಸಹನೀಯ ಚಿತ್ರಹಿಂಸೆಯನ್ನು ಅನುಭವಿಸಿದರು. ನಂತರ 1921ರಲ್ಲಿ ಅವರನ್ನು ಗುಜರಾತ್ಗೆ ಕರೆತರಲಾಯಿತು ಮತ್ತು 1 ವರ್ಷ ಸಾಬರಮತಿ ಜೈಲಿನಲ್ಲಿ ಇರಿಸಲ್ಪಟ್ಟ ನಂತರ ಅವರನ್ನು ಬಿಡುಗಡೆ ಮಾಡಲಾಯಿತು. ಬಿಡುಗಡೆಯಾದ ನಂತರ ಅವರು ಹಿಂದೂ ರಾಷ್ಟ್ರೀಯತೆಯ ಕಡೆಗೆ ಕೆಲಸ ಮಾಡಲು ಪ್ರಾರಂಭಿಸಿದರು. ದೇಶಕ್ಕೆ ಸ್ವಾತಂತ್ರ್ಯ ಬಂದೊಡನೆ ವಿಭಜನೆಯ ಸಮಸ್ಯೆಯು ಉದ್ಭವವಾಗಬಹುದೆಂದು ಆತಂಕ ವ್ಯಕ್ತಪಡಿಸಿದ್ದ ಅವರು ಇದಕ್ಕೂ ಮುನ್ನ ಬಹುಸಂಖ್ಯಾತರು ಒಂದಾಗಬೇಕು ಎಂದು ಹೇಳಿದ್ದರು. ಈ ಧ್ಯೇಯದೊಂದಿಗೆ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ದಿಶೆಯನ್ನು ಸಿದ್ಧಪಡಿಸಿದ್ದರು. 1997 ಜೂನ್ 13ರಂದು ದೆಹಲಿಯ ಉಪಹಾರ್ ಸಿನಿಮಾ ಹಾಲ್ನಲ್ಲಿ ಸಂಭವಿಸಿದ ಬೆಂಕಿಯಲ್ಲಿ 59 ಜನರು ಪ್ರಾಣ ಕಳೆದುಕೊಂಡರು. ಇದೇ ದಿನ ರಿಲೀಸ್ ಆದ ಬಾರ್ಡರ್ ಸಿನಿಮಾ ನೋಡಲು ಅವರೆಲ್ಲ ಸಿನಿಮಾ ಮಂದಿರಕ್ಕೆ ಹೋಗಿದ್ದರು. 1971 ಭಾರತ ಪಾಕಿಸ್ತಾನ ಯುದ್ಧದಲ್ಲಿ 120 ಭಾರತೀಯ ಸೈನಿಕರು ರಾಜಸ್ಥಾನದಲ್ಲಿ ಪಾಕಿಸ್ತಾನಿ ಸೇನೆಯನ್ನು ಸೋಲಿಸಿದ್ದರು. ಈ ಕಥೆಯ ಮೇಲೆ ಬಾರ್ಡರ್ ಚಿತ್ರ ನಿರ್ಮಿಸಲಾಗಿತ್ತು. ಸನ್ನಿ ಡಿಯೋಲ್, ಸುನಿಲ್ ಶೆಟ್ಟಿ, ಜಾಕಿ ಶ್ರಾಫ್ ಮತ್ತು ಅಕ್ಷಯ್ ಖನ್ನಾ ಮುಂತಾದ ನಟರು ಚಿತ್ರದ ಭಾಗವಾಗಿದ್ದರು. ದೇಶಾದ್ಯಂತ ಸುಮಾರು 290 ಸ್ಕ್ರೀನ್ಗಳಲ್ಲಿ ಚಿತ್ರ ಬಿಡುಗಡೆಯಾಗಿತ್ತು. ದಕ್ಷಿಣ ದೆಹಲಿಯ ಗ್ರೀನ್ ಪಾರ್ಕ್ನಲ್ಲಿದ್ದ ಉಪಹಾರ್ ಚಿತ್ರಮಂದಿರವು ಇವುಗಳಲ್ಲಿ ಒಂದು. ಈ ಚಿತ್ರಮಂದಿರದಲ್ಲಿ ಚಿತ್ರ ವೀಕ್ಷಿಸಲು ಅಪಾರ ಜನಸ್ತೋಮವೇ ನೆರೆದಿತ್ತು. ಸಂಜೆ ಸುಮಾರು 4 ಗಂಟೆಯಿಂದ 5 ಗಂಟೆಯ ವೇಳೆಗೆ ಟ್ರಾನ್ಸ್ಫಾರ್ಮರ್ನಲ್ಲಿ ಕಿಡಿ ಹೊತ್ತಿಕೊಂಡಿತ್ತು. ಈ ಟ್ರಾನ್ಸ್ಫಾರ್ಮರ್ ಸಿನಿಮಾ ಹಾಲ್ನ ಮೊದಲ ಮಹಡಿಯಲ್ಲಿತ್ತು. ಕ್ರಮೇಣ ಸಿನಿಮಾ ಹಾಲ್ಗೆ ಬೆಂಕಿ ವ್ಯಾಪಿಸಿ 59 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದರು. ಈ ಸಂಪೂರ್ಣ ಅವಘಡದಲ್ಲಿ 100ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದರು. ಸಭಾಂಗಣದ ಪಾರ್ಕಿಂಗ್ ಸ್ಥಳದಲ್ಲಿ ಇರಿಸಲಾಗಿದ್ದ ಕಾರುಗಳು ಕೂಡ ಸುಟ್ಟು ಭಸ್ಮವಾಗಿದ್ದವು. ಈ ಪ್ರಕರಣದಲ್ಲಿ ಚಿತ್ರಮಂದಿರದ ಮಾಲೀಕ ಸುಶೀಲ್ ಅನ್ಸಾಲ್ ಮತ್ತು ಅವರ ಪುತ್ರ ಪ್ರಣವ್ ಅನ್ಸಾಲ್ ಅವರನ್ನು ಪೊಲೀಸರು ಬಂಧಿಸಿದ್ದರು. ಪ್ರಕರಣದ ತನಿಖೆಯನ್ನು ಸಿಬಿಐಗೆ ವಹಿಸಲಾಗಿತ್ತು. ಸಿಬಿಐ ಒಟ್ಟು 16 ಜನರ ವಿರುದ್ಧ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಿತ್ತು. 2003ರಲ್ಲಿ ಸಂತ್ರಸ್ತರಿಗೆ 18 ಕೋಟಿ ರೂಪಾಯಿ ಪರಿಹಾರ ನೀಡುವಂತೆ ನ್ಯಾಯಾಲಯ ಆದೇಶಿಸಿದ್ದರೆ 2007ರಲ್ಲಿ 12 ಆರೋಪಿಗಳನ್ನು ದೋಷಿಗಳೆಂದು ಘೋಷಿಸಿ ಎಲ್ಲರಿಗೂ 2 ವರ್ಷಗಳ ಜೈಲು ಶಿಕ್ಷೆ ವಿಧಿಸಿತ್ತು.